ಮಟ್ಟದ, ಇದು ರಾಷ್ಟ್ರೀಯ ಮಟ್ಟದ ಇವತ್ತು ಜಾಲ ಇವತ್ತು ಆಗಿದೆ. ಅದಕ್ಕೆ ನಾವು ಇವತ್ತು ಕೇಂದ್ರ ಸರ್ಕಾರ ಕೂಡ ಇದನ್ನು ವಹಿಸಿಕೊಂಡು ಯೋಚಿಸಿದ್ರೆ ಅವರಿಗೆ ಬಹುಶಃ ಇವತ್ತು ಉನ್ನತ ಮಟ್ಟದ ತನಿಖೆ ಕೂಡ ಅವರಿಗೆ ಅಲ್ಲಿಂದಲೂ ಕೂಡ ಇವತ್ತು ಆದೇಶ ಮಾಡ್ಬೋದು. ಇದನ್ನು ಅದಕ್ಕೆ ನಾವು ಇವತ್ತು 5 ಕೋಟಿಗಿಂತ ಜಾಸ್ತಿ ಇದೆ. ಇದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಿ ನಮ್ಮ ಸರ್ಕಾರ ಮತ್ತು ನಮ್ಮ ಆರೋಗ್ಯ ಇಲಾಖೆ, ಅದೇ ರೀತಿ ಡ್ರಗ್ ಡಿಪಾರ್ಟ್ಮೆಂಟ್ ಬಹಳ ಗಂಭೀರವಾಗಿ ತಗೊಂಡಿದೆ. ನಮ್ಮ ಬಹುಶಃ ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ ಕಮಿಷನರ್ ಅವರಿಗೂ ಎಲ್ಲ ನಮ್ಮ ಆ ಒಂದು ತಪಾಸಣೆಗೆ ಹೋದಂಥ ನಮ್ಮ ಅಧಿಕಾರಿಗಳು ಮತ್ತು ನಮಗೆ ಲೋಕಲ್ ಸಹಾಯ ಮಾಡಿದಂಥ ಬೀಟ್ ಪೊಲೀಸ್ ಮತ್ತು ಇನ್ನಿತರ ಅಧಿಕಾರಿಗಳಿಗೆ ನಾನು ಅವರನ್ನು ಪ್ರಶಂಸಿಸಿ ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ನಮಗೆ ಇವತ್ತು ಈ ರೀತಿಯ ಇದು ನಮ್ಮ ಸಂಬಂಧ ಡಿಪಾರ್ಟ್ಮೆಂಟ್ ಕೂಡ ನಮಗೆ ಬೀಟ್ ಪೊಲೀಸ್ನವರು ಇಂತೆಲ್ಲ ಒಂದು ಸಹಾಯ ಮಾಡಿದ್ದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಮುಖಾಂತರ ಅವರಿಗೆ ವಿಶೇಷವಾದ ಒಂದು ಪ್ರಶಸ್ತಿಯನ್ನು ಮುಂದಿನ ದಿನ ಅವರಿಗೆ ನಾವು ಕೊಡ್ತೇವೆ, ಬಹುಮಾನವನ್ನು. ಅಲ್ಲಿ ನಮ್ಗೆ ಯಾರು ಮಾಹಿತಿ ಕೊಟ್ಟಿರ್ತಾರೆ ಇದೆ ಅಂತೇಳಿ ಅದಕ್ಕೆ ಅನುಗುಣವಾಗಿ ಅವರಿಗೆ ನಾವು ಮಾಹಿತಿಯನ್ನು ಕೊಟ್ಟವರಿಗೆ ಆ ಒಂದು ಬಹುಮಾನವನ್ನು ನಾವು ಅದನ್ನು ಅವರಿಗೆ ಕೊಡ್ತೇವೆ. ಮುಂದಿನ ಏನಾದರೂ ಕ್ಯಾಶ್ ಪ್ರೈಸ್ ಕೊಡ್ಬೇಕಂತಿದೆ. ಸರ್, ಈಗ ಎಷ್ಟು ವರ್ಷಗಳಿಂದ ಇದು ನಡೀತಾ ಇತ್ತು, ಎಲ್ಲೆಲ್ಲಿ ಸರಬರಾಜು ಆಗಿತ್ತು, ಇದರಿಂದ ಎಫೆಕ್ಟ್ ಆಗಿರೋಂತಾರೆ ಹೇಗೆ? ಗಂಭೀರ ಕಾಯಿಲೆಗಳಿಗೆ ಬಳಸ್ತಾ ಇದ್ದಂಥ ಔಷಧಿ ಅಂತ ಅನ್ನಿಸ್ತಾರೆ. ಹಾಗಾಗಿ ಅದನ್ನ ಹೇಗೆ ಪತ್ತೆ ಹಚ್ತೀರಾ ಅಂತ ಇಂಪಾರ್ಟೆಂಟ್. ಈಗಾಗಲೇ ಸರಬರಾಜು ಆಗಿರೋದನ್ನ ತಡೆ ಹಿಡಿತೀರಾ? ಔಷಧಿ ಮೆಡಿಕಲ್ ಶಾಪ್ಗಳಿಗಿರ್ಬೋದು ಅಥವಾ ಅದನ್ನ ಸರಬರಾಜು ಮಾಡ್ತಕ್ಕಂಥ ಕಂಪ್ನಿಗಳಿರ್ಬೋದು, ಅವಳಿಗೆ ಏನಾದರೂ ಇಂಟಿಮೇಷನ್ ನೋಟಿಸ್ ಕೊಡುವಂಥದ್ದಾಗುತ್ತೆ. ಅದನ್ನ ಈಗ ಆವತ್ತು ನಾವು ಎಲ್ಲೆಲ್ಲಿ ಹೋಗಿದ್ದೆ ಏನಂತ ಮಾಹಿತಿ ನಮಗೆ ಸಿಗ್ತದೆ. ಅದಕ್ಕೆ ಈಗ ನಮ್ಮ ರಾಮನಗರ SP ಅವರು ಅದನ್ನು ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ನೀವೇನು ಹೇಳಿದ್ದೀರಿ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಸ್ಪೆಷಲ್ ಟೀಮ್, ಒಂದು ಪೊಲೀಸ್ ಇಲಾಖೆ ಮತ್ತು ಡ್ರಗ್ ಒಂದು ಸ್ಪೆಷಲ್ ಟೀಮನ್ನು ಇವತ್ತು ನಾವು ಇದಕ್ಕಾಗಿ ಮಾಡಬೇಕಂತ ಹೇಳಿಕೊಂಡು ನಾವು ಇವತ್ತು ಆಲೋಚನೆ ಮಾಡಿ ಅದನ್ನು ಮಾಡ್ತೇವೆ. ಜಾಯಿಂಟ್ ಟೀಮ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಮಾಡೋದ್ರ ಜೊತೆಗೆ ಖರೀದಿದಾರರು ಇದಾರಲ್ಲ ಸರ್, ಮೆಡಿಕಲ್ ಇಲ್ಲ, ಯಾವ ಆಸ್ಪತ್ರೆ, ಯಾವ ಫಾರ್ಮಸಿಟಿ ಶಾಪ್, ಇದರ ಮಧ್ಯೆ ಬರುವಂಥ ಏಜೆಂಟ್ ಯಾರು, ಇದರ ಮಧ್ಯೆ ತೆಗೆದುಕೊಂಡು ವೆಹಿಕಲ್ ಯಾವುದು, ಮತ್ತು ಅಲ್ಲಿಂದ ಬರುವಂಥ ಡೆಹ್ರಾಡೂನ್ ಮತ್ತು ಹಿಮಾಚಲಿಂದ ಮತ್ತು ಇಲ್ಲಿಗೆ ಯಾವ ವೆಹಿಕಲಲ್ಲಿ ಬರ್ತದೆ, ಅದು ಲಾಜಿಸ್ಟಿಕ್ಸ್ ಯಾರು, ಮುಟ್ಟುವಸುವರು ಯಾರು, ಇವರೆಲ್ಲರಿಗೂ ಬಂದು ಸೇರ್ತಾರೆ. ಎಲ್ಲರೂ ಆರೋಪಿಗಳು ಇದರಲ್ಲಿ. ಸರ್, ಈಗ ಈ ಔಷಧಿಗಳೇನಾದ್ರೂ ಟೆಸ್ಟ್ ಮಾಡ್ತೀರಾ? ಈಗ ಅವರು ಮಾಡಬೇಕಲ್ಲ, ಅದರಲ್ಲಿ ಏನು ಕಂಟೆಂಟ್ ಸ್ಯಾಂಪಲ್ ತೆಕೊಂಡು ಬರ್ತಾರೆ, ಮಾಡ್ತೇವೆ. ಸರ್, ಇದು ಎಷ್ಟು ವರ್ಷದಿಂದ ಮಾಡ್ತಾರೆ? ಅದೀಗ ಒಂದು ಈಗ ಅವರು ಹೇಳಿದ್ದ ಪ್ರಕಾರ ಇವತ್ತು ಲಾಸ್ಟ್ 5 ಮಂತ್ ಹೇಳ್ತಾರೆ. ಅದನ್ನು ನಂಬಲಿಕ್ಕೆ ಆಗುವುದಿಲ್ಲ. ಅದೆಲ್ಲ ಕೂಡ ತನಿಖೆಯಲ್ಲಿ ಬರ್ತದೆ. ತನಿಖೆ ಮಾಡಿ ಅದು ನಮಗೆ ಸತ್ಯ ಬರುತ್ತೆ. ಅದಕ್ಕೆ ನಾವು ಸಮರ್ಪಕ ತನಿಖೆ ಆಗಬೇಕಂತ ಹೇಳ್ಬೋದು. ಅದು ಯಾಕೆಂದ್ರೆ ಇದು ಇಷ್ಟೆಲ್ಲ ಇದ್ದ ಕಾರಣ ಇದಕ್ಕೆ ಸ್ಪೆಷಲ್ ಟೀಮ್ ಮಾಡಿ ಅದರ ಹಿಂದೆ ಹೋಗಿ ಅದನ್ನೇ ಫಾಲೋ ಮಾಡ್ತಾರೆ. ಇಲ್ಲದೆ ಬೇರೆ ಬೇರೆ ಕೆಲಸ ಇದ್ದಾಗ ಇದು ಬಿಟ್ಟು ಬೇರೆ ಕೆಲಸಕ್ಕೆ ಹೋಗುವಂಥ ಪರಿಸ್ಥಿತಿ ಆಗ್ತದೆ. ಅದಕ್ಕೆ ಇದಕ್ಕೆ ಸ್ಪೆಷಲ್ ಟೀಮೇ ಬೇಕು, ಒಂದು ಲಾಜಿಕ್ ಆ್ಯಂಡಿಗೆ ಬರಬೇಕು. ಮತ್ತು ಆ್ಯಕ್ಚುಲಿ ಏನು ಯಾವ ರೀತಿಯ ಮಾಫಿಯಾ ಏನು ನಡೀತದೆ ಮತ್ತು ಇದನ್ನು ಹೇಗೆ ಮಟ್ಟ ಆಗಬೇಕು, ಏನು ನಾವು ಕಾನೂನು ಚೇಂಜ್ ಮಾಡಬೇಕಾ, ಈ ರೀತಿ ಮಾಫಿಯಾ ಮಾಡುವವರಿಗೆ ನಾವು ಕಠಿಣವಾದ ಶಿಕ್ಷೆ ಒಳಪಡುವಂತಹ ನಾವು ಕಾನೂನನ್ನೇ ನಾವು ಇವತ್ತು ಚೇಂಜ್ ಮಾಡಬೇಕು. ನಮ್ಗೆ ಈಗ ಏನು ಮಾಡೋದು ಗೊತ್ತಿಲ್ಲ. ಅಲ್ಲಿ ಊಟ ಹೋದರೆ ಊಟ ಸರಿ ಇಲ್ಲ, ಇಲ್ಲಿ ಮದ್ದು ಬಂದರೆ ಮದ್ದು ಸರಿ ಇಲ್ಲ. ಎಂತ ಮಾಡೋದು ಈಗ ಅಂತ ನಮಗೆ ದಾಳಿ ಮಾಡ್ತೀವಿ. ರಾಜ್ಯಗಳಿಗೆ ಲಿಂಕ್ ಇದೆ ಸರ್, ಅದೇ ತನಿಖೆಯಲ್ಲಿ ಗೊತ್ತಾಗ್ತದಲ್ಲ. ಈಗ ಹಿಮಾಚಲ ಪ್ರದೇಶದಿಂದ ಕರ್ನಾಟಕ ಬರಬೇಕಾದ್ರೆ ಇದು ಎಲ್ಲ ರಾಜ್ಯಕ್ಕೆ ಇದ್ದೇ ಇದೆ. ಇದರಲ್ಲಿ ಇದು ಬಿಗ್ ನೆಟ್ವರ್ಕ್ ಇದೆ. ಇದು ಬೆಸ್ಟ್ ಪ್ರಾಕ್ಟೀಸ್ ಬೇರೆ ಕಡೆ ಆಗಿ ಇಲ್ಲಿ ಬಂದಿರಬೇಕು. ಇದು ಬೇರೆ ಕಡೆ ಎಲ್ಲ ಹಾಗೆ ಹತ್ತಿರದಲ್ಲಿ ಆಗಿ ಇಲ್ಲಿಗೆ ಬಂದಿದೆ. ಈ ಹಿಂದೆ ಕೆಲವು ಮೆಡಿಸಿನ್ಸ್ಗಳು ಬಳ್ಳಾರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಪಶ್ಚಿಮ ಬಂಗಾಳದಿಂದ ಬರುವಂತ ಕೆಲವೊಂದಿಷ್ಟು ಕಂಪನಿಗಳು ಅನ್ಸೇಫ್ ಅಂತ ಬಂದಿವೆ. ಅದೆಲ್ಲ ಅವರೇನಾದ್ರೂ ಇಲ್ಲಿಗಲ್ ಆಗಿ ಅವುಗಳನ್ನ ಟ್ರಾನ್ಸ್ಪೋರ್ಟ್ ಮಾಡಿ ಈ ತರ ಲೇಬಲಿಂಗ್ ಮಾಡಿ ರಾಜ್ಯಗಳಿಗೆ ಹರಿಬಿಡ್ತಿದ್ದಾರೆ. ಅದೇ ತನಿಖೆಯಲ್ಲಿ ಬರಬೇಕಲ್ಲ, ತನಿಖೆಯಲ್ಲಿ ಗೊತ್ತಾಗಬೇಕು. ಅಲ್ಲಿ ಸಿಕ್ಕಿದವರ ಅಲ್ಲಿ ಸಿಕ್ಕಿದ 3 ಜನ, ಅಲ್ಲಿ ಒಬ್ಬರು ಸಿಕ್ಕಿದ್ದಾರೆ, ಸಿಕ್ಕಿದ್ದಾರೆ. ಅಲ್ಲಿ ನಮ್ಮ ಸ್ಟೇಟ್ ಅವರು ಪ್ರಭು ದೇವ್ 6 ಕೋಟಿ ಮೌಲ್ಯದ ಔಷಧಿನ 5 ಕೋಟಿ ಮೌಲ್ಯದ ಔಷಧಿನ 4 ಕೋಟಿ ಅಂತ ಹೇಳ್ತಾರೆ. 545 4.91 6 ಕೋಟಿ ಅಂತ ಹೇಳ್ತಾರೆ. ಯಾರು SP ಅವರು ಹೇಳ್ತಾರೆ. ಆಯ್ತು ಅಂದ್ರೆ ಇರಲಿ ಅಷ್ಟೇ. ಅಲ್ಲಿ ಯಾಕೆ ಕಡಿಮೆ ತೋರಿಸಿದ್ದೀರಾ? ಇರಲಿ. ನಮ್ಮ ಅಂದಾಜು ಪ್ರಕಾರ
ಏನಿದೆ ಅಂತ ತೋರಿಸಿದ್ದೇವೆ. ಎಸ್ ಪಿ ತನಿಖೆ ಆಗೋದು ನಮಗೆ ಸಂತೋಷ ಅಲ್ಲ, ಜಾಸ್ತಿ ಆದರೆ ನಮಗೆ ಪ್ರಾಬ್ಲಮ್ ಆದರೆ. ಸರ್, ಈಗ ಈ ಮೆಡಿಸಿನ್ಸ್ಗಳನ್ನ ಕ್ಯಾನ್ಸರ್ ಮತ್ತು ಕೆಲವೊಂದಿಷ್ಟು ಬೇರೆ ಬೇರೆ ಸೀರಿಯಸ್ ಡಿಸೀಸ್ಗಳು ಬಳಕೆ ಆಗ್ತಾ ಇದೆ. ಸೊ ಇವುಗಳನ್ನ ತೆಗೆದುಕೊಂಡಂಥವ್ರು ಜೀವಕ್ಕೂ ಕೂಡ ಕುತ್ತು ಬಂದಿರ್ಬೋದು ಸರ್, ಅದರದ ಬಗ್ಗೆ ಏನಾದರೂ? ಅದಕ್ಕಂತ ಅದೇ ಯಾವ ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಸಪ್ಲೈ ಆಗಿದೆ, ಅಲ್ಲಿ ಎಷ್ಟು ಪೇಷಂಟ್ಗೆಲ್ಲ ಚಿಕಿತ್ಸೆ ಪಡೆದಿದ್ದಾರೆ, ಎಷ್ಟು ಜನ ತೀರಿ ಹೋಗಿದ್ದಾರೆ, ಅದನ್ನು ತನಿಖೆ ಮಾಡಬೇಕು. ಅದಕ್ಕೆ ನಾನು ತನಿಖೆ ಹೇಳೋದು. ಅನ್ನೋದು ತುಂಬಾ ಸ್ವಲ್ಪ ಪ್ರೊಸೆಸ್ ಆಗ್ಬೋದು, ತಡ ಆಗ್ಬೋದು. ಈಗ ಮೇಲ್ನೋಟಕ್ಕೆ ದತ್ತು ಎಲ್ಲೆಲ್ಲಿಗೆ ಜನಕ್ಕೆ ಸಪ್ಲೈ ತೆಗೆದುಕೊಳ್ಳುವಂತ ಆಗ್ತಿತ್ತು? ನಿರ್ಧಾರ ಈ ಒಂದು ಔಷಧಿಗಳು ಯಾವ್ಯಾವ ನಕಲಿ ಅಂತ ನೀವು ಪಟ್ಟಿ ಮಾಡಿದ್ರ, ಆ ಪಟ್ಟಿಯನ್ನ ಬಿಡುಗಡೆ ಮಾಡಿ ಇವುಗಳನ್ನ ಮಾರಾಟ ಮಾಡಬಹುದು ಅಂತ ಏನಾದ್ರು ಗೈಡ್ಲೈನ್ಸ್ ಕೊಡ್ತೀರಾ? ಮಾಡ್ತೇವೆ, ಇಮಿಡಿಯೇಟ್ ತಕ್ಷಣ ಮಾಡ್ತೇವೆ. ಈಗಾಗಲೇ ಒಂದು ಆದೇಶ ಮಾಡಿದ್ದೇವೆ. ಈಗ ಏನು ನಮ್ಮ ವೆಬ್ಸೈಟ್ ಇದೆ ಅದು ಇದನ್ನೆಲ್ಲ ಕೂಡ ಬ್ಲಾಕ್ ಮಾಡಿದಾಗ ಅದೆಲ್ಲಿ ಕೂಡ ಸೇಲ್ ಆಗುದಿಲ್ಲ, ಎಲ್ಲ ಮಾಹಿತಿ ಬರ್ತದೆ. ಮತ್ತೆ ಅದಕ್ಕೆ ಏನೆಲ್ಲ ಇರೋದು ನಮ್ಮ ಕ್ರಮ ತಗೊಳ್ಬೇಕಾ, ನಾವಿವತ್ತು ತಗೊಳ್ತೇವೆ. ಮತ್ತೆ ಇದನ್ನು ನಾವು ನಿಮ್ಮ ಮುಖಾಂತರ ಕೂಡ ನಾವು ಇವತ್ತು ಅವರಿಗೆ ಮಾಹಿತಿ ಕೊಡ್ತೇವೆ. ಎಲ್ಲಿಯಾದರೂ ಇದು ಸೇಲ್ ಮತ್ತೆ ಕಂಡು ಬಂದರೆ ಅವನು ಕೂಡ ಅದಕ್ಕೆ ಕಾರಣಕರ್ತರಾಗ್ತಾರೆ. ಏನಾದ್ರು ಆದೇಶ ಆಗಿದೆ ಅನ್ನೋದು ಈ ನಾವು ಗೊತ್ತೇ ಆಗುತ್ತೆ. ಮಿಲ್ಕಿ ಅದು ಕಾಪ್ತೇವೆ. ಬೇರೆ ದೇಶಗಳಿಗೆ ಲಿಂಕ್ ಇದೆ ಏನಾದ್ರು? ಯಾವುದು ಇದ್ರ ಈ ಜಲ ಬೇರೆ ದೇಶಗಳಿಗೆ ಏನಾದ್ರು ಲಿಂಕ್? ಇರ್ಬೋದು. ಈಗ ಓನರ್ ದುಬೈಲಿ ಕೂತ್ಕೊಂಡಿದ್ದಾನಲ್ಲ, ಮೇನ್ ಯಾರು ನಡೆಸ್ತಾನೆ ಅವನು ದುಬೈಲಿದ್ದಾನೆ. ಸರ್, ಫಾರ್ಮರ್ಸ್ ಮೇಲೆ ಪ್ರಕರಣ ದಾಖಲು ಮಾಡಿದ್ದೀರಿ ಸರ್. ಕಾನೂನು ಪ್ರಕಾರ ತರ್ಕೊಳ್ಬೇಕು. ಅವರು ಲೀಸಲ್ಲಿ ಕೊಟ್ಟಿರ್ಬೋದು, ಮತ್ತೆ ಕೊಡೋ ಮುಂಚೆ ನೋಡ್ಬೇಕಲ್ಲ ಏನು ವಿಚಾರ ಅಂತೇಳಿ. ಸರ್, ಬೇರೆ ಸ್ಟೇಟ್ ಇಂದ ಗೌರ್ಮೆಂಟ್ ಜೊತೆ ಏನಾದ್ರು ಮಾತಾಡ್ತೇವೆ ನಾವು, ಮಾತಾಡಬೇಕಲ್ಲ ನಾವು. ಯಾಕಂತ ಹೇಳಿದ್ರೆ ಅಲ್ಲಿಂದ ಬಂದಿದೆ, ಅಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಇರ್ಬೋದು. ಇದು ಇವತ್ತು ಆ ರಾಜ್ಯದಲ್ಲಿ ಕೂಡ ನಡೀತಂತ ಎಲ್ಲ ಲಕ್ಷಣ ಕಾಣ್ತದೆ. ಯಾಕೆ ಇವರು ಹಿಮಾಚಲ ಪ್ರದೇಶದಲ್ಲಿ ಇಂಥ ಒಂದು ಫ್ಯಾಕ್ಟ್ರಿ ಮಾಡಿ, ತೆಲಂಗಾಣದಲ್ಲಿ ಇಂಥ ಫ್ಯಾಕ್ಟ್ರಿ ಮಾಡಿ, ಬರೀ ನಮ್ಮ ರಾಮನಗರದ ಮಾತು ಕೊಡ್ಲಿಕ್ಕೆ ಮಾಡ್ತಾರೆ ಇವರು. ರಾಮನಗರ ಮಾತು ಒಂದು ಇದು ಅಲ್ಲ, ಲಾಬಿ ಒಂದು ಜಾಲ ಅಲ್ಲ. ಇಡೀ ಬಹುಶಃ ನಮ್ಮ ರಾಜ್ಯದಲ್ಲಿ ಬೇರೆ ಕಡೆ ಕೂಡ ಇರ್ಬೋದು, ಇಲ್ಲಾಂದ್ರೆ ಇನ್ನೂ ಗೊತ್ತಾಗಬೇಕಷ್ಟೇ. ಒಂದು ಈ ಬೇರೆ ಎಲ್ಲ ರಾಜ್ಯಗಳಿಗೆ ಜಾಲ ಇದೆ, ಇದು ಅಂತಾರಾಷ್ಟ್ರ ಮಟ್ಟದ ದೊಡ್ಡ ಮಟ್ಟದ ಒಂದು ಮಾಫಿಯಾ. ಅದಕ್ಕಾಗಿ ಸೆಂಟ್ರಲ್ ನಾವು ಕೂಡ ಇದರಲ್ಲಿ ಇಂಟರ್ಫಿಯರ್ ಆಗಬೇಕು, ತನಿಖೆ ಮಾಡಬೇಕು. ಸರ್, ಬೇರೆ ಬೇರೆ ರಾಜ್ಯಗಳ ಸರ್, ಈಗ ಸದ್ಯಕ್ಕೆ ಈ ಮೆಡಿಸಿನ್ಗಳು ಎಲ್ಲೆಲ್ಲಿ ಅಂದ್ರೆ ರೀಸೆಂಟ್ ಆಗಿ ಎಲ್ಲಿ ಸಪ್ಲೈ ಆಗಿದೆ ಅದನ್ನೇನಾದ್ರೂ ಮತ್ತೆ ಅಷ್ಟೇ ಬಂದಿದೆ, ಅದೆಲ್ಲ ಡೀಟೇಲ್ಸ್ ಬರ್ತದೆ. ಸರ್, ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ರ ರಿಲೇಟೆಡ್ ಆಗಿ ಏನಾದ್ರು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆಯಾ? ಯಾವುದು ಇದ್ರ ರಿಲೇಟೆಡ್ ಆಗಿ ಈ ಫಾರ್ಮಸಿಯಿಂದ ಈ ತರ ಟ್ಯಾಬ್ಲೆಟ್ ಹೋಗಿದೆಯಲ್ಲ, ಈ ತರ ಕಂಪ್ಲೇಂಟ್ ಈಗ ಕರ್ನಾಟಕದಲ್ಲಿ ಆಗಿದೆ ಅಂತಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿದೆಯಾ ಅಂತ ಏನಾದ್ರು ಮಾಹಿತಿ ಮಾಹಿತಿ ಬಂದು ಕೊಡ್ತೇನೆ ನಿಮಗೆ.